ಸಿ ಒ ಡಿ ಅಥವಾ ಪಿ ಸಿ ಒ ಎಸ್ ಅಥವಾ ಪಿ ಎಮ್ ಒ ಎಸ್ ಅಂತ ಇವಾಗ ಏನು ಹೇಳ್ತೀವಿ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ತೀವಿ. ಸೊ ನಾನು ಡಾಕ್ಟರ್ ಶಿಲ್ಪಾ, ಇಲ್ಲಿ ನಮ್ಮ ಜೊತೆ ಡಾಕ್ಟರ್ ಅಂಬಿಕಾ ಅಂತ ಇದ್ದಾರೆ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಪಿ ಸಿ ಒ ಎಸ್ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ಪಿ ಸಿ ಒ ಡಿ ಇದೆ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಬಹುದು? ಸೊ ಕಾಮನ್ ಆಗಿ ನಮ್ಮ ಹತ್ರ ಬಂದಾಗ ಹುಡುಗಿಯರು ಹೇಳೋದು, ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ, ಮುಖದ ಮೇಲೆಲ್ಲ ತುಂಬ ಪಿಂಪಲ್ಸ್ ಅಂದರೆ ಮೊಡವೆಗಳೆಲ್ಲ ಬರ್ತಾ ಇದೆ, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಹೇರ್ ಎಲ್ಲ ಗ್ರೋ ಆಗ್ತಾ ಇದೆ, ಅಥವಾ ನನಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಿಚುವೇಶನ್ನಲ್ಲಿ ಬರ್ತಾರೆ. ಸೊ ಇನ್ನೂ ಕೆಲವರು ತುಂಬ ವೆಯ್ಟ್ ಗೇನ್ ಆಗ್ತಾ ಇದೆ, ಸೊ ನಮಗೆ ಪಿ ಸಿ ಒ ಡಿ ಏನಾದರೂ ಇರಬಹುದಾ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಇರುತ್ತೆ. ಸೊ ಫಸ್ಟಾಗಿ ನಾವು ಅವ್ರಿಗೆ ಹೇಳೋದು, ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಸೊ ಇದರಲ್ಲಿ 2 ಥರದ್ದು ಸ್ಕ್ಯಾನಿಂಗ್ ಇರುತ್ತೆ, ಅಬ್ಡಾಮಿನಲ್ ಸ್ಕ್ಯಾನಿಂಗ್ ಅಥವಾ ವೆಜೈನಲ್ ಸ್ಕ್ಯಾನಿಂಗ್ ಅಂತ. ಮದುವೆ ಆದವ್ರಿಗೆ ನಾವು ವೆಜೈನಲ್ ಸ್ಕ್ಯಾನಿಂಗ್ ಮಾಡ್ತೀವಿ. ಇದರಲ್ಲಿ ಓವರಿನಲ್ಲಿ ಚಿಕ್ಕ ಚಿಕ್ಕ ನೀರುಗುಳೆಗಳ ಥರ ಕಾಣಿಸಿದಾಗ, ಒವೇರಿಯನ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇದ್ದಾಗ, ಆವಾಗ ನಾವು ಪಿ ಸಿ ಒ ಡಿ ಇರಬಹುದು ಅಂತ ನಾವು ಅದನ್ನು ಸಸ್ಪೆಕ್ಟ್ ಮಾಡ್ತೀವಿ. ಹಾಗೆಯೇ ಅದ್ರ ಜೊತೆಯಲ್ಲಿ ಎಫ್ ಎಸ್ ಎಚ್ ಎಲ್ ಎಚ್ ಅನ್ನೋ ಹಾರ್ಮೋನ್ಸ್ನ ನಾವು ಪೀರಿಯಡಿನ 2ನೇ ದಿವಸಕ್ಕೆ ನಾವು ಮಾಡ್ತೀವಿ. ಸೊ ಎಫ್ ಎಸ್ ಎಚ್ ಅಕಸ್ಮಾತ್ 5 ಇದ್ದರೆ ಎಲ್ ಎಚ್ ಲೆವೆಲ್ಸು 2.5 ಇರಬೇಕು, ಅದರ ಅರ್ಧ ಇರಬೇಕು. ಸೊ ಈ ರೇಷಿಯೋ ಏನಾದರೂ ಚೇಂಜ್ ಆದಾಗ, ಸೊ ಆವಾಗ ನಾವು ಪಿ ಸಿ ಒ ಡಿ ಇರಬಹುದು ಅಂತ ನಾವು ಹೇಳ್ತೀವಿ. ಸೊ 3 ಫ್ಯಾಕ್ಟರ್ಸ್ನ ನಾವು ನೋಡಬೇಕು. ಒಂದು ಅವರ ಸಿಮ್ಟಮ್ಸು, 2ನೇದು ಸ್ಕ್ಯಾನಿಂಗ್ ಫೈಂಡಿಂಗ್ಸು, 3ನೇದು ಅವರ ಬ್ಲಡ್ ಟೆಸ್ಟ್ನಲ್ಲಿ ಬರೋಂಥ ರಿಪೋರ್ಟ್ಸು. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಕನ್ಫರ್ಮ್ ಆಗಿ ಪಿ ಸಿ ಒ ಡಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಪಿ ಸಿ ಒ ಡಿ ಕಾಯಿಲೆ ಹೆರಿಡಿಟಿ ಇದೆನಾ? ಸೊ ಹೆರಿಡಿಟಿ ಅನ್ನೋದಕ್ಕಿಂತ ಇದರಲ್ಲಿ ಕೆಲವೊಂದು ಏನು ವೆರೈಟಿ ಆಫ್ ಪಿ ಸಿ ಒ ಎಸ್ ಏನಿರುತ್ತೆ, ಅದು ಭಾಳ ಮಟ್ಟಿಗೆ ಲೈಫ್ ಸ್ಟೈಲ್ ಇದರಿಂದ ಆಗುವಂಥದ್ದು. ಅಂದರೆ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ಅದು ಜಾಸ್ತಿ ಡಿಪೆಂಡ್ ಆಗಿರೋವಂಥದ್ದು. ಜೆನೆಟಿಕ್ಕಲ್ಲಿ ನಾವು ನೋಡೋದು ಒಂದು 10-15% ಪಿ ಸಿ ಒ ಡಿ ನಾವು ಜೆನೆಟಿಕ್ ಆಗಿ ನೋಡ್ತೀವಿ. ಬಟ್ ಇದು ಹೆಚ್ಚಿನ ಮಟ್ಟದ್ದು ಇಟ್ ಈಸ್ ಮೋರ್ ರಿಲೇಟೆಡ್ ಟು ದ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಓಕೆ. ನನ್ನ ತೂಕ ನಾರ್ಮಲ್ ಇದೆ, ಪೀರಿಯಡ್ಸ್ನು ರೆಗ್ಯುಲರಾಗಿ ಬರ್ತಾ ಇದೆ, ಆದರೂ ನನಗೆ ಪಿ ಸಿ ಒ ಡಿ ಇರಬಹುದೇ? ಸೊ ಈಗ ನಾರ್ಮಲ್ ಪೀರಿಯಡ್ಸ್ ಅಂದರೆ ಕ್ಲಿನಿಕಲಿ ಅವ್ರಿಗೆ ಪೀರಿಯಡ್ದು ಸಮಸ್ಯೆ ಇಲ್ಲ, ಅಂದರೆ ಓವುಲೇಷನ್ ಆಗುವಂಥ ಸಮಸ್ಯೆ ಇಲ್ಲದೇ ಇರ್ಬೋದು. ಆದರೆ ಈ ಎಕ್ಸೆಸಿವ್ ಹಾರ್ಮೋನ್ಸ್ ಆಫ್ ಟೆಸ್ಟೋಸ್ಟಿರಾನ್, ಅಂದರೆ ಈಗ ಗಂಡಸಿನಲ್ಲಿ ಇರುವಂಥ ಹಾರ್ಮೋನ್ಸು ಹೆಣ್ಮಕ್ಳಲ್ಲಿ ಜಾಸ್ತಿ ಇರುವಾಗ ಈ ಪಿಂಪಲ್ಸ್ ಫ್ಯಾಕ್ಟರ್ನ ನಾವು ನೋಡ್ಕೊತೀವಿ. ಆಮೇಲೆ ಎಕ್ಸ್ಟ್ರಾ ಹೇರ್ ಗ್ರೋತ್, ಹಿರ್ಸುಟಿಸಮ್ ಅನ್ನೋ ಫ್ಯಾಕ್ಟರ್ನ ನಾವು ನೋಡ್ಕೊತೀವಿ. ಸೊ ಹಾಗೆಯೇ ಬ್ಲಡ್ ಟೆಸ್ಟ್, ನಾನು ಹೇಳಿದಾಗೆ ಬ್ಲಡ್ ಟೆಸ್ಟ್ನಲ್ಲಿ ಪ್ಯಾರಾಮೀಟರ್ಸ್ ವೇರಿ ಆದಾಗ ನಾರ್ಮಲ್ ಪೀರಿಯಡ್ಸ್ ಇದ್ಬಿಟ್ಟು ಅವ್ರಿಗೆ ತೂಕ ನಾರ್ಮಲ್ ಆಗಿದ್ದರೂ ಕೂಡ ಪಿ ಸಿ ಒ ಎಸ್ ಇರೋವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸತಿ ಈ ಥಿನ್ ಪಿ ಸಿ ಒ ಡಿ ಅಂತ ಇರ್ತಾರೆ, ಅಂದರೆ ಅವರ ವೇಟು ನಾರ್ಮಲ್ ಇರ್ಬೋದು ಅಥವಾ ನಾರ್ಮಲ್ಗಿಂತ ಕಡಿಮೆ ಕೂಡ ಇರ್ಬೋದು. ಅಂಥವ್ರಿಗೆ ನಾವು ಪಿ ಸಿ ಒ ಡಿ ನೋಡಿದಾಗ ಇದಕ್ಕೆ ರೆಸಿಸ್ಟೆಂಟ್ ಪಿ ಸಿ ಒ ಡಿ ಅಂತ ಕೂಡ ನಾವು ಕೆಲವೊಮ್ಮೆ ಹೇಳ್ತೀವಿ. ಮ್ಯಾಮ್, ಪಿ ಸಿ ಒ ಡಿಯಲ್ಲಿ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ಬೋದಾ? ಪಿ ಸಿ ಒ ಡಿನಲ್ಲಿ ಅದು ಎಷ್ಟು ರೆಗ್ಯುಲರಲ್ಲಿ ಅವರ ಪೀರಿಯಡ್ಸ್ ಬರುತ್ತೆ ಅನ್ನೋದ್ರ ಮೇಲೆ ನಾವು ಹೇಳ್ತೀವಿ ಅವ್ರಿಗೆ ಓವ್ಯುಲೇಷನ್ ಟ್ರ್ಯಾಕಿಂಗ್ ಎಲ್ಲ. ಸೊ ಇದಕ್ಕೆ ಓವ್ಯುಲೇಷನ್ ಪ್ರೆಡಿಕ್ಟರ್ ಕಿಟ್ಸ್ ಅಂತ ಬರುತ್ತೆ, ಮಾರ್ಕೆಟ್ನಲ್ಲಿ ಫಾರ್ಮಸಿಯಲ್ಲಿ ಸಿಗುತ್ತೆ. ಸೊ ಈ ಮೆಡಿಕಲ್ ಸ್ಟೋರಿಂದ ನಾವು ಕಿಟ್ ತೊಗೊಂಬಂದ್ಬಿಟ್ಟು ನಾವು ಚೆಕ್ ಮಾಡ್ಕೋಬೋದು ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅಂತ. ಸೊ ಪಿ ಸಿ ಒ ಡಿನಲ್ಲಿ ನ್ಯಾಚುರಲ್ ಆಗಿ ಯೂಶ್ವಲಿ ನಾವು 70% ಅಷ್ಟು ಕೇಸಸ್ನಲ್ಲಿ ನಾವು ಓವ್ಯುಲೇಷನ್ನ ನಾವು ನೋಡೋಲ್ಲ ಆ ತಿಂಗಳಲ್ಲಿ. ಸೊ ಈಗ ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ನಾವು ಹೇಳೋದು, ಅವ್ರಿಗೆ ತಿಂಗಳು ಮುಟ್ಟು ಬರಬೇಕು. ಸೊ ತಿಂಗಳು ಮುಟ್ಟು ಏನಕ್ಕೆ ಬರುತ್ತೆ, ಅವ್ರಿಗೆ ಕರೆಕ್ಟಾಗಿ ಓವ್ಯುಲೇಷನ್ ಆದಾಗ ಅವ್ರಿಗೆ ತಿಂಗಳು ಮುಟ್ಟು ಬರುತ್ತೆ. ಸೊ ಈ ವರ್ಷದಲ್ಲಿ ಎಲ್ಲ ತಿಂಗಳಲ್ಲೂ ಅವ್ರಿಗೆ ಓವ್ಯುಲೇಷನ್ ಆಗಬೇಕಂತ ಇಲ್ಲ. ಅಟ್ಲೀಸ್ಟ್ ಒಂದು 7-8 ಸತಿ ಅವ್ರಿಗೆ ಓವ್ಯುಲೇಷನ್ ಆದಾಗ ಅದು ನಾವು ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈಗ ಪಿ ಸಿ ಒ ಡಿನಲ್ಲಿ ಏನಾಗುತ್ತೆ, ಅವರು ಪೀರಿಯಡ್ ಇರ್ರೆಗ್ಯುಲಾರಿಟಿ 1.5 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ ಈ ಥರ ಪೀರಿಯಡ್ ಆದಾಗ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅನ್ನೋದನ್ನೇ ನಾವು ಟ್ರ್ಯಾಕ್ ಮಾಡಲಿಕ್ಕೆ ಆಗಲ್ಲ. ಸೊ ಅನ್ಲೆಸ್ ಅವರ ಪೀರಿಯಡು ಎವ್ರಿ ಮಂತ್ ಅವ್ರಿಗೆ 40 ದಿವಸಕ್ಕೆ ಬರ್ತಾ ಇದೆ ಅಥವಾ 45 ದಿವಸಕ್ಕೆ ಬರ್ತಾ ಇದೆ ಅಂದರೆ ಅಟ್ಲೀಸ್ಟ್ ನಾವು 45 ದಿವಸದಿಂದ 14 ದಿವಸ ಮೈನಸ್ ಮಾಡಿಕೊಂಡ್ರೆ ಆ ಟೈಮ್ನಲ್ಲಿ ಓವ್ಯುಲೇಷನ್ ಆಗ್ಬೋದು ಅಂತ ನಾವು ಹೇಳ್ಬೋದೇ ಹೊರತು, ಈ ತುಂಬ ಹ್ಯಾಪಜಾರ್ಡ್ ಆಗಿ ಕೆಲವೊಂದು ಸತಿ ನಾರ್ಮಲ್ ಆಗಿರುತ್ತೆ ಪೀರಿಯಡು 30 ಡೇಸಲ್ಲಿ, ಕೆಲವೊಂದು ಸತಿ 60 ಡೇಸ್ ಆಗುತ್ತೆ, ಕೆಲವೊಂದು ಸತಿ 90 ಡೇಸ್ ಆಗುತ್ತೆ. ಇಂಥ ಕೇಸಸ್ನಲ್ಲಿ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಮ್ಯಾಮ್, ಪಿ ಸಿ ಒ ಡಿ ಇತ್ತು ಅಂದರೆ ಡೆಫಿನೆಟ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತಾ ಫಾರ್ ಪ್ರೆಗ್ನೆನ್ಸಿ? ಸೊ ನಾವು ಯಾವಾಗಲೂ ಪೇಷಂಟ್ಸ್ಗೆ ಏನು ಹೇಳೋದು ಅಂದರೆ, ಪಿ ಸಿ ಒ ಡಿ ಕೇಸಸ್ನಲ್ಲಿ
ಎಫರ್ಟ್ ಇರೋದು ಫರ್ಟಿಲಿಟಿ ಟ್ರೀಟ್ಮೆಂಟ್ನಲ್ಲಿ ಅವರ ಎಫರ್ಟು 50% ಮತ್ತು ಡಾಕ್ಟರ್ ಆಗಿ ನಮ್ಮ ಎಫರ್ಟು 50% ಇರುತ್ತೆ. ಅವ್ರ ಎಫರ್ಟ್ ಅಂದರೆ ಏನು, ಲೈಫ್ ಸ್ಟೈಲ್ ಚೇಂಜಸ್. ಸೊ ಲೈಫ್ ಸ್ಟೈಲ್ ಚೇಂಜಸ್ನಲ್ಲಿ ಅವರು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಹಾಗೆಯೇ ಅವರ ಡಯಟ್ ಮತ್ತು ಎಕ್ಸರ್ಸೈಸ್ ಏನಿದೆ ಅದನ್ನು ಅವರು ತುಂಬ ಮಟ್ಟಿಗೆ ಬದಲಾಯಿಸ್ಕೊಂಡ್ರೆ ಮಾತ್ರನೇ ಅವರಿಗೆ ಬೆನಿಫಿಟ್ ಆಗೋದು. ಸೊ ಎಷ್ಟೋ ಸತಿ ನಾವು ನೋಡಿರೋಂಗೆ ನಮ್ಮ ಪೇಷಂಟ್ಸ್ನಲ್ಲಿ 30% ಆಫ್ ಪೇಷಂಟ್ಸ್ ಯಾರು ಇದನ್ನು ಸೀರಿಯಸ್ ಆಗಿ ಈ ಅಡ್ವೈಸ್ನ ತಗೊಂಡು ಅವರ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಅದನ್ನೆಲ್ಲ ಅಳವಡಿಸ್ಕೊತಾರೆ ಅವರ ಜೀವನದಲ್ಲಿ, ಅವರಿಗೆ ಖಂಡಿತವಾಗ್ಲೂ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋಂಥ ಚಾನ್ಸಸ್ಸು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಇದನ್ನು 6 ತಿಂಗಳಿಂದ 8 ತಿಂಗಳವರೆಗೂ ನಾವು ಮಾಡ್ತೀವಿ. ಅಂದರೆ 10% ವೆಯ್ಟ್ ಲಾಸ್ನ ಅವ್ರು ಮಾಡ್ಕೋಬೇಕು. 80 kg ಇದ್ದರೆ ಅವ್ರು 8 kg ವೆಯ್ಟ್ ಲಾಸ್ ಮಾಡ್ಕೋಬೇಕು, 100 kg ಇದ್ದರೆ 10 kg ವೆಯ್ಟ್ ಲಾಸ್ ಮಾಡ್ಕೋಬೇಕು. ಇಂಥ ಟೈಮ್ನಲ್ಲಿ ಹಾರ್ಮೋನ್ಸ್ ಎಲ್ಲ ಸಮತೋಲನಕ್ಕೆ ಬಂದ್ಬಿಟ್ಟು ಅವರಿಗೆ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗಿಬಿಟ್ಟು ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಬಟ್ ಅವ್ರು ಅದನ್ನು ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಅಂದರೆ ತುಂಬ ಅವರು ಕೆಲಸದ ಒತ್ತಡಗಳಿರುತ್ತೆ, ಅಥವಾ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಥವಾ ಅವರಿಗೆ ಟೈಮ್ ಸಾಕಾಗದೇ ಇರ್ಬೋದು, ಕೆರಿಯರ್ನಲ್ಲಿ ಬ್ಯುಸಿ ಇರ್ಬೋದು, ಅಂಥ ಟೈಮ್ನಲ್ಲಿ ಸೊ ಟ್ರೀಟ್ಮೆಂಟ್ ತೊಗೊಳ್ಳೋಂಥ ಅವಶ್ಯಕತೆ ಖಂಡಿತವಾಗ್ಲೂ ಅವ್ರಿಗೆ ಬರ್ಬೋದು, ಅವರು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ. ಓಕೆ. ಪಿ ಸಿ ಒ ಡಿ ಇದ್ದಲ್ಲಿ ಎಷ್ಟು ಟೈಮ್ ಆದ ನಂತರ ಪೇಷಂಟು ಡಾಕ್ಟರ್ಸ್ನ ಕಾಣಬೇಕು ಮ್ಯಾಮ್? ಸೊ ಯೂಶ್ವಲಿ ಅವ್ರದ್ದು ಎಷ್ಟು ಸಿಮ್ಟಮ್ಸ್ ಸಿವಿಯರ್ ಇರುತ್ತೆ ಅನ್ನೋದ್ರ ಮೇಲೆ ನಾವು ಹೇಳ್ತೀವಿ. ಸೊ ಪಿ ಸಿ ಒ ಡಿ 1 ವರ್ಷದವರೆಗೂ ನೋಡಿ, 2 ವರ್ಷದವರೆಗೂ ನೋಡಿ, ಆ ಥರ ನಾವು ಹೇಳಲ್ಲ. ಯಾಕಂದರೆ ಇದು ಲೈಫ್ ಲಾಂಗ್ ಪ್ರಾಬ್ಲಮ್, ಇದು ಕ್ರಾನಿಕ್ ಮೆಟಬಾಲಿಕ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅವರು ಎಷ್ಟು ಸಮಸ್ಯೆ ಇದೆ, ಕೆಲವೊಬ್ಬರಿಗೆ ಪೀರಿಯಡು 2 ತಿಂಗಳಿಗೆ 3 ತಿಂಗಳಿಗೆ ಬರುತ್ತೆ, ಬಟ್ ಒಂದು ಸತಿ ಪೀರಿಯಡ್ ಶುರು ಆದರೆ ನಿಲ್ಲೋದೇ ಇಲ್ಲ. ಸೊ ಅಂಥ ಟೈಮ್ನಲ್ಲಿ ಅವರ ಕ್ವಾಲಿಟಿ ಆಫ್ ಲೈಫ್, ಅಂದರೆ ಅವ್ರು ಕಾಲೇಜ್ಗೆ ಹೋಗೋದಿರ್ಬೋದು, ಅಥವಾ ಆಫೀಸ್ಗೆ ಹೋಗೋದಿರ್ಬೋದು, ಅವರ ಇಂಟರ್ಕೋರ್ಸ್ ಮಾಡಲಿಕ್ಕೆ ಎಲ್ಲದರಲ್ಲೂ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಓಕೆ ಮ್ಯಾಮ್, ಕೆಲವೊಂದು ಮಿತ್ ಆ್ಯಂಡ್ ಫ್ಯಾಕ್ಟ್ಸ್ ವಿ ವಾಂಟ್ ಯು ಟು ಬರ್ಸ್ಟ್. ಪಿ ಸಿ ಒ ಡಿ ಇದ್ದರೆ ಮಕ್ಕಳಾಗುವುದು ಸಾಧ್ಯನೇ ಇಲ್ಲವೇ? ಆ ಥರ ಏನೂ ಇಲ್ಲ. ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ನಲ್ಲಿ 80% ಆಫ್ ದೆಮ್ ಖಂಡಿತವಾಗ್ಲೂ ಅವರು ಪ್ರೆಗ್ನೆನ್ಸಿ ಆಗೇ ಆಗ್ತಾರೆ. ನಾವು ರೀಸೆಂಟಾಗಿ AMH 18 ಇರೋರಿಗೆ ಪ್ರೆಗ್ನೆನ್ಸಿ ನೋಡಿದ್ದೀವಿ. ಸೊ ಎಷ್ಟು AMH ಜಾಸ್ತಿ ಇದ್ದರೂ ಕೂಡ ನಾವು ಪಿ ಸಿ ಒ ಡಿನಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗೇ ಇರುತ್ತೆ. ತೂಕ ಕಡಿಮೆ ಇದ್ದರೆ ಪಿ ಸಿ ಒ ಡಿ ಇರುವುದಿಲ್ಲ? ಆ ಥರ ಏನಿಲ್ಲ, ನಾನು ಹೇಳಿದಾಗೆ. ಸೊ ಇದಕ್ಕೆ ಥಿನ್ ಪಿ ಸಿ ಒ ಡಿ ಅಂತ ಹೇಳ್ತೀವಿ. ಸೊ ಇವರಲ್ಲಿ ನಾವು ಜಾಸ್ತಿ ರೆಸಿಸ್ಟೆನ್ಸ್ನ ನಾವು ನೋಡೋದು ಪಿ ಸಿ ಒ ಡಿನಲ್ಲಿ. ಓಕೆ. ಮಗು ಆದ ಮೇಲೆ ಪಿ ಸಿ ಒ ಡಿ ಹೊರಟೋಗುತ್ತೆ? ಸೊ ಆ ಥರ ಇರಲ್ಲ. ಸೊ ಪಿ ಸಿ ಒ ಡಿ ಲೈಫ್ ಲಾಂಗ್ ಪ್ರಾಬ್ಲಮ್ ಇದು. ಸೊ ನಾವು ಲೈಫ್ ಲಾಂಗ್ ಲೈಫ್ ಸ್ಟೈಲ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಲೇಬೇಕಾಗತ್ತೆ, ಮತ್ತು ಕೆಲವೊಂದು ಚೇಂಜಸ್ನ ನಾವು ಮಾಡಲೇಬೇಕಾಗತ್ತೆ. ಸಡನ್ ವೆಯ್ಟ್ ಗೇನ್ ಆಗಲಿ ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ನೆಲ್ಲನೂ ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಪಿ ಸಿ ಒ ಡಿ ಓನ್ಲಿ ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ ಇದೆನಾ? ನಾಟ್ ನೆಸೆಸರಿಲಿ. ಸೊ ಪಿ ಸಿ ಒ ಡಿಯಿಂದ ಕಾಸ್ಮೆಟಿಕ್ ಪ್ರಾಬ್ಲಮ್ಸ್ ಆಗ್ಬೋದು, ಅಂದರೆ ಅವ್ರಿಗೆ ಫೇಶಿಯಲ್ ಹೇರು ಮತ್ತು ಫೇಸ್ ಮೇಲೆ ಬರುವಂಥ ಪಿಂಪಲ್ಸಿಂದ ಅವ್ರಿಗೆ ಕಾಸ್ಮೆಟಿಕಲಿ ಅವರು ನಾನು ಅಷ್ಟು ಚೆನ್ನಾಗಿಲ್ಲ ನೋಡಲಿಕ್ಕೆ ಅನ್ನೋದೊಂದು ಕೂಡ ಬಾಡಿ ಇಮೇಜ್ ಬಗ್ಗೆ ಅವ್ರಿಗೆ ಪ್ರಾಬ್ಲಮ್ಸ್ ಇರ್ಬೋದು. ಪೀರಿಯಡ್ ಇರ್ರೆಗ್ಯುಲಾರಿಟಿಯಿಂದ ವೆಯ್ಟ್ ಗೇನ್ ಆಗ್ತಾ ಇರ್ಬೋದು, ಹಾಗೆಯೇ ಫರ್ಟಿಲಿಟಿ ಇಶ್ಯೂಸ್ ಕೂಡ ಅವ್ರಿಗೆ ಇರ್ಬೋದು. ಅದಾದಮೇಲೆ ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್ಸು, ಅಂದರೆ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗಿಂದ ಕೂಡ ಅವ್ರಿಗೆ ತೊಂದರೆಗಳು ಆಗ್ಬೋದು. ಸೊ ಫರ್ಟಿಲಿಟಿ ಈಸ್ ಜಸ್ಟ್ ಒನ್ ಆಫ್ ದಿ ಪ್ಯಾರಾಮೀಟರ್ಸ್, ಬಟ್ ಅದ್ರ ಜೊತೆಯಲ್ಲಿ ಸುಮಾರು ಪ್ರಾಬ್ಲಮ್ಸ್ ಕೂಡ ಇರ್ಬೋದು ಪಿ ಸಿ ಒ ಡಿನಲ್ಲಿ. ಪಿ ಸಿ ಒ ಡಿ ಇದ್ದರೆ 100% ಡಯಾಬಿಟಿಕ್ ಇರ್ತಾರೆ? ನಾಟ್ ನೆಸೆಸರಿ. ನಾವು ಪಿ ಸಿ ಒ ಡಿ ಕೇಸಸ್ನಲ್ಲಿ ಆಲ್ಮೋಸ್ಟ್ 30 to 35% ಅಷ್ಟು ಡಯಾಬಿಟಿಸ್ನ ನಾವು ನೋಡ್ತೀವಿ. ಇದು ಅಗೇನ್ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಅ ಮೆಟಬಾಲಿಕ್ ಸಿಂಡ್ರೋಮ್. ಅಂದರೆ ಇದರಲ್ಲಿ ಹಾರ್ಮೋನ್ ಡಿಸ್ಟರ್ಬೆನ್ಸಿಂದ ಮತ್ತು ಅವರ ಲೈಫ್ ಸ್ಟೈಲ್ ಇದರಿಂದ ಒಬಿಸಿಟಿ ಪ್ರಾಬ್ಲಮ್ಸಿಂದ ಅವರಿಗೆ ನಾವು ಡಯಾಬಿಟಿಸ್ ಅನ್ನೋದನ್ನು ನಾವು ಕಾಮನ್ ಆಗಿ ನೋಡ್ತೀವಿ ಪಿ ಸಿ ಒ ಡಿನಲ್ಲಿ. ಮ್ಯಾಮ್, AMH ಅಂದರೆ ಪಿ ಸಿ ಒ ಡಿ ಅವರಲ್ಲಿ ಏನಕ್ಕೆ ಜಾಸ್ತಿ ಇರುತ್ತೆ? ಸೊ ಇದರಲ್ಲಿ AMH ಅಂತ ಹೇಳಿದ್ರೆ ಅದು ಆ್ಯಂಟಿಮೊಲೇರಿಯನ್ ಹಾರ್ಮೋನ್ ಅಂತ. ಇದರಲ್ಲಿ ನಾವು ನಾರ್ಮಲ್ ವ್ಯಾಲ್ಯೂಸ್ ಬಂದ್ಬಿಟ್ಟು 2.4 to 4 ಅಂತ ಹೇಳ್ತೀವಿ. ಸೊ 4ಗಿಂತ ಜಾಸ್ತಿ ಇದ್ದರೆ ಪಿ ಸಿ ಒ ಡಿ ಇರ್ಬೋದು ಅನ್ನೋದನ್ನು ನಾವು ಸಸ್ಪೆಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಜಾಸ್ತಿ ಫಾಲಿಕಲ್ಸ್, ಅಂದರೆ ಇಮ್ಮೆಚ್ಯೂರ್ ಫಾಲಿಕಲ್ಸ್ ಅಥವಾ ಈ ಬಲ್ತಿಲ್ಲದೆ ಇರೋಂಥ ಮೊಟ್ಟೆಗಳು ಏನು ಜಾಸ್ತಿ ಇರುತ್ತೆ, ಅದರಿಂದ AMH ಹಾರ್ಮೋನ್ ರಿಲೀಸ್ ಆಗಿಬಿಟ್ಟು ಸೊ AMH ವ್ಯಾಲ್ಯೂಸ್ ಹೈ ಬರುತ್ತೆ ಇದರಲ್ಲಿ. ಸೊ ಇದು ಒನ್ ಆಫ್ ದಿ ಪ್ಯಾರಾಮೀಟರ್ಸ್ ನಮಗೆ ಚೆಕ್ ಮಾಡಲಿಕ್ಕೆ, ಸಿವಿಯರಿಟಿ ಆಫ್ ದ ಪಿ ಸಿ ಒ ಡಿನ ನಾವು ಅಸೆಸ್ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ಇವತ್ತಿನ ಕ್ವೆಶ್ಚನೇರಲ್ಲಿ ನಾವು ಪಿ ಸಿ ಒ ಡಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಮತ್ತೆ ಮುಂದಿನ ವಾರ ನಾವು ಇನ್ನೊಂದು ಕ್ವೆಶ್ಚನೇರ್ ಇನ್ನೊಂದು ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ಸೊ ನಮ್ಮ ಡಾಕ್ಟರ್ ಅಂಬಿಕಾ ಅವರಿಗೆ ತುಂಬ ಧನ್ಯವಾದಗಳು. ಅವರು